ಫ್ರೆಂಡ್ ಆರ್ ಸಿ ಬಿಯ ಹೋದ 3 ಸೀಸನ್ ಕ್ಯಾಪ್ಟನ್ ಆಗಿ ಇರುವಂಥ ಡುಪ್ಲೆಸಿ ಈಗ ಎಲ್ಲಿ ಹೋದರು ಅನ್ನೋದು ಕೂಡ ಭಾಳ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಫ್ರೆಂಡ್ ಆರ್ ಸಿ ಬಿ ಇವ್ರನ್ನ ಕೈ ಬಿಟ್ಟಿತ್ತು. ಇವ್ರು ಕ್ಯಾಪ್ಟನ್ ಇದ್ದರು, ಇವ್ರನ್ನ ರಿಟೈನ್ ಮಾಡ್ಕೊಂಡು ಒಂದು ಆಪ್ಷನ್ ಇತ್ತು ಅಂತ ನಾವು ಮುಂಚೆಗೆ ಒಂದು ಗೆಸ್ ಮಾಡಿದ್ವಿ. ಇದನ್ನ ಗೆಸ್ ಆರ್ ಸಿ ಬಿ ಅವರು ರಿಟರ್ನ್ ಮಾಡ್ಕೊಳ್ಳಿಲ್ಲ, ಆಪ್ಷನ್ಗೆ ಬಿಟ್ಟಿದ್ರು. ಆಪ್ಷನಲ್ಲೂ ಕೂಡ ಇವರು ATM ಕಾರ್ಡ್ ಯೂಸ್ ಮಾಡಿ ಡುಪ್ಲೆಸಿನ ತೊಗೊಳ್ಳಿಲ್ಲ ಫ್ರೆಂಡ್. ಟೋಟಲ್ ಆಗಿ ಆಪ್ಷನಲ್ಲೇ ಬಿಟ್ಬಿಟ್ರು, ಯಾವುದೂ ಕೂಡ ತಗೊಳ್ಳಿಲ್ಲ. ಆದರೆ ಈ ಒಂದು ಡುಪ್ಲೆಸಿ ಎಲ್ಲಿ ಹೋಗಿದ್ರು, ನಮ್ಮೊಂದು ಮಾಜಿ ಆರ್ ಸಿ ಬಿ ಕ್ಯಾಪ್ಟನ್ ಎಲ್ಲಿಗೆ ಹೋದರು, ಯಾವ ಟೀಮಿಗೆ ಹೋದ್ರು ಅನ್ನೋದು ಕೂಡ ಭಾಳ ಜನಕ್ಕೆ, ಕೆಲವೊಂದು ಜನಕ್ಕೆ ಗೊತ್ತು, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ಆದರೆ ಡುಪ್ಲೆಸಿ ಆರ್ ಸಿ ಬಿ ಮಾಜಿ ಕ್ಯಾಪ್ಟನ್ ಹೋಗಿರುವಂಥ ಟೀಮ್ ಯಾವುದಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರೆಂಡ್. ಟೋಟಲ್ ಆಗಿ 2 ಕೋಟಿಗೆ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ಸೋಲ್ಡ್ ಆದರು ಫ್ರೆಂಡ್. ಬಟ್ ಡೆಲ್ಲಿ ಕ್ಯಾಪ್ಟನ್ನಲ್ಲಿ ಈಗ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಕನ್ಫ್ಯೂಸ್ ಇದೆ ಫ್ರೆಂಡ್. ಯಾಕಪ್ಪ ಅಂದರೆ ಈಗ KL ರಾಹುಲ್ ಇದ್ದಾರೆ ಡೆಲ್ಲಿ ಕ್ಯಾಪ್ಟನಲ್ಲಿ, ಡುಪ್ಲೆಸಿ ಕೂಡ ಇದ್ದಾರೆ. ಇದರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಕೂಡ ಕನ್ಫ್ಯೂಸ್ನಲ್ಲಿದೆ. ಹಾಗೆ ನೋಡೋಣ ಫ್ರೆಂಡ್, ಯಾರನ್ನ ಕ್ಯಾಪ್ಟನ್ ಮಾಡ್ಬೋದು ಅಂತ. ನನಗನ್ಸೋ ಮಟ್ಟಿಗೆ KL ರಾಹುಲ್ನ ಕ್ಯಾಪ್ಟನ್ ಮಾಡ್ಬೋದು ಫ್ರೆಂಡ್. ಯಾಕಂದರೆ ಅವ್ರು ತಗೊಂಡಿದ್ದೆ KL ರಾಹುಲ್ನ ಕ್ಯಾಪ್ಟನ್ ಆಗಿ ಆಡೋಕ್ಕೆ. ಹಾಗೆ ವಿಕೆಟ್ ಕೀಪರ್ ಬೇಕಿತ್ತು, ಅಂದರೆ ರಿಷಬ್ ಪಂತ್ನ ಬಿಟ್ಟು KL ರಾಹುಲ್ನ ತೊಗೊಂಡ್ರು. ಯಾಕಪ್ಪ ಅಂದರೆ ಚೇಂಜ್, ಏನಪ್ಪ ಅವ್ನ ಪ್ಲೇಸಿಗೆ ಯಾರು ಬೇಕಿತ್ತು ಅವರೇ ಕರೆಕ್ಟಾಗಿ ತೊಗೊಂಡಿದ್ದಾರೆ. ಆದರೆ ಡುಪ್ಲೆಸಿನ KL ರಾಹುಲ್ನ ಕೂಡ ಕನ್ಫ್ಯೂಸ್ನಲ್ಲಿದೆ. ನೋಡೋಣ ಫ್ರೆಂಡ್, ಮುಂದಿನ ದಿನಗಳಲ್ಲಿ ಯಾರು ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಯಾರು ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ತಾಯಿದೆ. ನೋಡೋಣ ಫ್ರೆಂಡ್, ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಗೊತ್ತಾಗುತ್ತೆ, ಅಂದರೆ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್.